How many terms of GP 3 square 3 cube are needed to give the sum of 120? So we have the first term to be 3. The common difference is common ratio is 3 again, and we have the sum of terms to be 120, and we have to figure out the number of terms ಅಲ್ವಾ. ಸೊ ಇಲ್ಲಿ ಮೊದಲನೇ ಟರ್ಮ್ ಗೊತ್ತಿದೆ, ಕಾಮನ್ ರೇಷಿಯೋ ಈ ರೀತಿಯಲ್ಲಿ ಕಂಡುಹಿಡಿಯಬಹುದು. ಸಮ್ ಕೊಟ್ಟಿದ್ದಾರೆ, ಎಷ್ಟು ಟರ್ಮ್ಸ್ ಬೇಕು ಈ ಸಮ್ಗೆ ಅಂತ ಹೇಳಿ ಪ್ರಶ್ನೆ. ಸೊ ಎಂಥ ಫಾರ್ಮುಲಾ ಉಪಯೋಗಿಸ್ಬೇಕು? ಎಸ್ ಎನ್ ಇಸ್ ಈಕ್ವಲ್ ಟು ಎ ಇಂಟು ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಡಿವೈಡ್ ಬೈ ಆರ್ ಮೈನಸ್ 1. ಇವಾಗ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಇದು 120 ಆಗುತ್ತೆ. ಇದು 3, ಇದು 3 ಟು ದ ಪವರ್ ಆಫ್ ಎನ್ ಮೈನಸ್ 1 ಡಿವೈಡ್ ಬೈ 2 ಅಲ್ವಾ. ಸೊ ಇದು 3 1 3 40 ಸರಿ ತಾನೆ. ಇದನ್ನು ಟೂನ ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ 40 ಇಂಟು 2 ಇಸ್ ಕೂಡ 3n ಮೈನಸ್ 1, ಮತ್ತು ಇಲ್ಲಿ ಎರಡು ಕಡೆನೂ ಪ್ಲಸ್ 1 ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ಈ ರೀತಿಯಲ್ಲಾಗುತ್ತೆ. ಸೊ ಇದೆಲ್ಲ ಮಾಡೋದು ಬದಲಾಗಿ ಡೈರೆಕ್ಟಾಗಿ ನೀವು ಉತ್ತರನ 81 ಇಸ್ ಕೂಡ 3 ಟು ದ ಪವರ್ ಆಫ್ ಎನ್ ಅಂತ ಹೇಳಿ ಬರೀಬಹುದು. ಆಯಿತಾ? ಸೊ ಓಕೆ, ನೆಕ್ಸ್ಟು ದಿಸ್ ಇಸ್ ನಥಿಂಗ್ ಬಟ್ ಈಕ್ವಲ್ ಟು 81 ಈಸ್ ಈಕ್ವಲ್ ಟು 39 ಅಂತ ಹೇಳಿದ್ರೆ 3 ಟು ದ ಪವರ್ ಆಫ್ 4. ಹೌದು ತಾನೆ? therefore as the bases are same, n is equal to 4. ಹೌದಾ ಅಲ್ವಾ? ಕೊನೆಯದಾಗಿ ವಿ ವಿಲ್ ನೀಡ್ 4 ಟರ್ಮ್ಸ್ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಬರೀತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಮುಗೀತು. ಸೊ ಇಲ್ಲಿ ಬೇಸಿಕಲಿ ಏನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಕ್ಯಾಲ್ಕುಲೇಷನ್ ಆದಷ್ಟು ಸ್ಟೆಪ್ಸ್ ಎಲ್ಲ ಬೇಕಾಗಿಲ್ಲ. ಸೊ ಈ ಸ್ಟೆಪ್ ಬೇಕಾಗಿಲ್ಲ, ಡೈರೆಕ್ಟಾಗಿ ಇದನ್ನು ಬರಿಬೋದು ನೀವು. ಸೊ ಆದಷ್ಟು ಇವೆಲ್ಲ 2 ಮಾರ್ಕರು, 1 ಮಾರ್ಕರು. ಆ್ಯಕ್ಚುಲಿ ಇದು 1 ಮಾರ್ಕು ಕೂಡ ಬೇಕಾದ್ರೆ ಕೊಡ್ಬೋದು ಅವರು. 1 ಮಾರ್ಕ್ ಕೊಡೋದಕ್ಕಾಗಲ್ಲ, ಬಟ್ ಹಾಂ MCQ ಕ್ವಶನಲ್ಲಿ ಬರ್ಬೋದು. ಸೊ ನೀವೆಲ್ಲ ಸ್ಟೆಪ್ಪು ಮಾಡ್ಕೊಂಡು ಕೂತ್ಕೊಳೋದಕ್ಕಾಗಲ್ಲ. ಸೊ ಯು ನೀಡ್ ಟು ರೆಡ್ಯೂಸ್ ದ ಸ್ಟೆಪ್, ಆ್ಯಂಡ್ ದಿಸ್ ಇಸ್ ಹೌ ಯು ರೆಡ್ಯೂಸ್ ದ ಸ್ಟೆಪ್.